ನಮ್ಮ ಶಿವಕುಮಾರ್ ಸರ್ ಅವ್ರಿಗೆ Thank you so much. The fifth one, Ecogon Green Products Private Limited. The Vasant Farms Anil Kumar sir ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. Congratulations. Heartily the Karnataka Business Excellence Award 2026 ಗೆ ನಿಮಗೆ heartily congratulations. Congratulations, Anil Kumar sir. Thank you so much. The next one, Ruddhi Charitable Trust. ನಮ್ಮ ಸುಶೀಲಾ ಗೌಡ ಮೇಡಮ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಕರ್ನಾಟಕ ಬಿಸ್ನೆಸ್ ಎಕ್ಸಲೆನ್ಸ್ ಅವಾರ್ಡ್ 2026 ಗೆ ನಿಮಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ನೋಡಿ ಮೇಡಮ್. Thank you ma'am, thank you so much. The next one, the Power of Education Credit Cooperative Society ಕರಿಗೌಡ ಸಿ ಸರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಕರ್ನಾಟಕ ಬಿಸ್ನೆಸ್ ಎಕ್ಸಲೆನ್ಸ್ ಅವಾರ್ಡ್ ಫಂಕ್ಷನ್ 2026 ನಮ್ಮ ಕರಿಗೌಡ ಸರ್ಗೆ ಬರಬೇಕು. ಮತ್ತೊಂದು ಜೋರಾದ ಚಪ್ಪಾಳೆ. ದ ಪವರ್ ಆಫ್ ಎಜುಕೇಶನ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ ಮತ್ತೊಮ್ಮೆ ನಿಮಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ದ ನೆಕ್ಸ್ಟ್ ಒನ್ RRR Ambrose Solution ಹೇಮಂತ್ ಸರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಐ ಆಮ್ ರಿಕ್ವೆಸ್ಟಿಂಗ್ RRR Ambrose Solution ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹೇಮಂತ್ ಸರ್ ಅವರು ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ದ ಕರ್ನಾಟಕ ಬಿಸ್ನೆಸ್ ಎಕ್ಸಲೆನ್ಸ್ ಅವಾರ್ಡ್ 2026. Thank you so much once again ಅಂತ ಹೇಳ್ತಾ the next one, Universe Homemade Product ಸುಧಾಗಣಿ RH ಅವರು ದಯಮಾಡಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಶ್ರೀಕೃಷ್ಣ ಅರಮನೆ ಶಿವಣ್ಣ ಗೌಡ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಥ್ಯಾಂಕ್ ಯು ಸೋ ಮಚ್. ದ ನೆಕ್ಸ್ಟ್ ಒನ್, ಅವಿನಾಶ್ ಕೆ ಎನ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಮಂಜು ಫೋಟೋಗ್ರಫಿ ದಯಮಾಡಿ ರಿಕ್ವೆಸ್ಟಿಂಗ್ ವೇದಿಕೆ ಮೇಲೆ ಬರಬೇಕು. ಕರ್ನಾಟಕ ಬಿಸ್ನೆಸ್ ಎಕ್ಸಲೆನ್ಸ್ ಅವಾರ್ಡ್ ಫಂಕ್ಷನ್ 2026 ಗೆ ನಿಮಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. Thank you so much. ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ನಿಶಾನಂದ ಸ್ವಾಮೀಜಿ ಅವರಿಗೆ ಗೌರವವಾದ ಅಭಿನಂದನೆಗಳು. ನನ್ನ ಹೆಸರು ಪವಿತ್ರ ಅಂತ. ನಾನು ಬಂದು ಬೆಂಗಳೂರಿಂದ. ಸೊ ನಮ್ಮ ಒಂದು ಕಂಪ್ನಿ ನೇಮ್ ಬಂದ್ಬಿಟ್ಟು ಹರಿಣಿ ಎಂಟರ್ಪ್ರೈಸಸ್ ಅಂತ. ಸೊ ನಾನು ಕಂಪ್ಲೀಟು ಏನಿದೆ ಇವಾಗ ಹರಿಣಿ ಎಂಟರ್ಪ್ರೈಸಸ್ನ ಮುಖ್ಯಸ್ಥೆ. ನಾನೇ ನಡೆಸ್ಕೊಂಡು ಹೋಗ್ತಾ ಇರೋದು. ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾ ಇದೆ. ಸೊ ಫಸ್ಟ್ ಟೈಮ್ ನಾನು ಈ ರೀತಿ ಅವಾರ್ಡ್ನ ರಿಸೀವ್ ಮಾಡ್ಕೊಳ್ತಾ ಇರೋದು. ಫಸ್ಟ್ ಟೈಮ್ ಆಗಿದ್ರು ಕೂಡ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಸೊ ಮೀಡಿಯಾನೂ ಕೂಡ ನಾನು ಫಸ್ಟ್ ಟೈಮ್ ಇದನ್ನು ಡೈರೆಕ್ಟಾಗಿ ನಾನು ಫೇಸ್ ಮಾಡ್ತಿರೋದ್ರಿಂದ ಸೊ ಯಾವುದೇ ರೀತಿ ನಂಗೆ ನರ್ವಸ್ನೆಸ್ ಇಲ್ದಲ್ಲೇ ಸೊ ತುಂಬ ಚೆನ್ನಾಗಿ ಎಲ್ಲರೂ ಕೋಆಪ್ರೇಟ್ ಮಾಡ್ತಿದ್ದೀರಾ. ಸೊ ಬೆಟರ್ ಅನ್ನಿಸ್ತಿದೆ ಸರ್. ಕರ್ನಾಟಕ ಬಿಸ್ನೆಸ್ ಎಕ್ಸಲೆನ್ಸ್
ಮ್ಯಾಮ್ ಆ್ಯಕ್ಚುಲಿ ನನಗೆ ಬಂದುಬಿಟ್ಟು ವಿಡಿಯೋಸಲ್ಲಿ ನೋಡಿಬಿಟ್ಟು ನನಗೆ ಸುವರ್ಣ ಕರ್ನಾಟಕ ಹ್ಯೂಮನ್ ರೈಟ್ಸ್ ಕಡೆಯಿಂದ ಏನಿದೆ HP ಸರ್ ನನಗೆ ಕಾಲ್ ಮಾಡಿ ಪರ್ಸ್ನಲಿ ಮಾತಾಡಿದ್ದಾರೆ. ಸೊ ಮಾತಾಡಿ ನನಗೆ ಈ ರೀತಿ ಇದೆ ನನಗೆ ಎಕ್ಸ್ಪ್ಲೈನ್ ಮಾಡಿದಾದಮೇಲೆ ಸೊ ಫುಲ್ ಖುಷಿಯಿಂದ ನಾನು ಒಪ್ಕೊಂಡೆ. ಸೊ ಒಪ್ಕೊಂಡಾದಮೇಲೆ ಬಂದು ವಿಡಿಯೋ ಕವರೇಜ್ ಎಲ್ಲ ಮಾಡುವಾಗ ನನಗೆ ಯಾವ ರೀತಿ ಏನು ಅಂತ ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ರು. ಸೊ ತುಂಬ ಖುಷಿ ಇದೆ ಮ್ಯಾಮ್. ಥ್ಯಾಂಕ್ ಯು. ಹೆಸರು ವಿಮಲಾ ಅಂತ, ನಮ್ಮ ಮನೆಯ ಹೆಸರು ನಿರಂಜನ್ ಮೂರ್ತಿ ಅಂತ, ಕಾರಿಗ್ನೂರು, ನಮ್ಮ ಊರು ಕಾರಿಗ್ನೂರು, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು. ನಮ್ಮದು ಗಣೇಶ್ ಜಾಗಿರಿ ಅಂತ. ನಾವು ಬೆಲ್ಲದಲ್ಲಿ ಸುಮಾರು 12 ವೆರೈಟಿ ಮತ್ತು ಬೇರೆ ಬೇರೆ ಪ್ರಾಡಕ್ಟನ್ನು ಲಾಂಚ್ ಮಾಡಿದ್ದೀವಿ. ರಾಗಿ ಮಾದಲಿ, ಗೋಧಿ ಮಾದಲಿ, ಸಜ್ಜೆ ಮಾದಲಿ ಆಗಲಿ ಲಾಂಚ್ ಮಾಡಿದ್ದೀವಿ. ನಾವು ಈಗ ಈ ಪ್ರಾಡಕ್ಟಿಂದನೇ ನಾವು ಈಗ ಗಣೇಶ್ ಜಾಗಿರಿಯಿಂದನೇ ನಾವು ಈ ಲೆವೆಲ್ಗೆ ಬರೋಕ್ಕೆ ಕಾರಣ. ನಾವು ಸಾವಯವ ಬೆಲ್ಲ ಅಂದರೆ ಸಾವಯವ ಕಬ್ಬಿಂದ ನಾವು ಸಾವಯವ ಬೆಲ್ಲ ಮಾಡ್ತಾಯಿದ್ದೀವಿ. ಸುಮಾರು 12 ವೆರೈಟಿ ಬೆಲ್ಲ ಮಾಡ್ತಾಯಿದ್ದೀವಿ. ಆಮೇಲೆ ಎಲ್ಲ ವೆರೈಟಿ ಮಾಡ್ತಾಯಿದ್ದೀವಿ. ನೀವು ಇಲ್ಲಿ ಕರೆಸಿ ನಮಗೆ ಏನು ಎಕ್ಸಲೆನ್ಸ್ ಅವಾರ್ಡ್ ಕೊಡ್ತಾ ಇದ್ದೀರಾ, ನಮಗೆ ಭಾಳ ಖುಷಿ ಆಯಿತು. ನಮ್ಮಂಥ ಯಂಗ್ ಜನ್ರೇಷನ್ನಿಗೆ ಅಥವಾ ನಮ್ಮಂಥ ನಮ್ಮಂಥ ಜನಕ್ಕೆ, ಹಳ್ಳಿಯಿಂದ ಬಂದಂಥ ನಮ್ಮಂಥ ಜನಕ್ಕೆ ನೀವು ಪ್ರೋತ್ಸಾಹ ಮಾಡ್ತಾ ಇದ್ದೀರಾ. ನಿಮ್ಮ ಪ್ರೋತ್ಸಾಹ ಸಹಕಾರ ನಮಗೆ ಭಾಳ ಮುಖ್ಯ. ಇನ್ನೂ ನಾವು ಬೆಳಿತೀವಿ. ಇನ್ನೂ ನಿಮ್ಮ ಸಹಕಾರ ಇದ್ದರೆ ಇನ್ನೂ ನಾವು ಮುಂದುವರಿಬೇಕು. ಇನ್ನೂ ಹೊಸ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ನಮಸ್ಕಾರ, ನನ್ನ ಹೆಸರು ನಯನ. ನಾನು R3V ಎಂಟರ್ಪ್ರೈಸಸ್ ಕಡೆಯಿಂದ. ಸೊ ಬೇಸಿಕಲಿ ನನ್ನ ಬ್ರ್ಯಾಂಡ್ ಬಂದು ಎಂಬ್ರಾಯ್ಡ್ರಿ ಮೆಷಿನ್ಸ್. ಸೊ ಕಂಪ್ಲೀಟ್ಲಿ ನಾವು ವುಮೆನ್ ಆಂಟ್ರಪ್ರಿನರ್ಸ್ನ ಬಿಲ್ಡ್ ಮಾಡೋದಕ್ಕೆ ಫೋಕಸ್ ಮಾಡ್ತಾ ಇದ್ದದ್ದು. ನೆಕ್ಸ್ಟ್ ಇವತ್ತು ನಿಮಗೆ ಎಕ್ಸಲೆನ್ಸ್ ಅವಾರ್ಡ್ ಸಿಕ್ಕಿದೆ, ಎಷ್ಟು ಖುಷಿ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ? ಶೋರ್. ಇವತ್ತು ನಮ್ಮ ಪರಿಶ್ರಮಕ್ಕೆ ಒಂದು ಅವಾರ್ಡ್ ಸಿಕ್ಕಿದೆ. ಸೊ ಅದಕ್ಕೆ ನನಗೆ ತುಂಬ ಖುಷಿ ಇದೆ. ಒಂದು ವುಮೆನ್ ಆಂಟ್ರಪ್ರಿನರ್ನ ರೆಕಗ್ನೈಸ್ ಮಾಡಿ ಇಲ್ಲಿ ತನಕ ಕರ್ಕೊಂಡು ಬಂದಿದ್ದಾರೆ. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಟೀಮ್ ನನಗೆ ಈ ಅವಾರ್ಡ್ ಕೊಡ್ತಿರೋದಕ್ಕೆ. ಹೇಗೆ ಸೆಲೆಕ್ಟ್ ಆಯಿತು? ಸೊ ನಮ್ಮದು ಬಿಸ್ನೆಸ್ನ ಅವರು ರೆಕಗ್ನೈಸ್ ಮಾಡಿ ಇಲ್ಲಿ ತನಕ ನಮಗೊಂದು ಅಪ್ರೋಚ್ ಮಾಡಿದ್ರು. ಸೊ ಅದರ ನಂತರ ಅವ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತೊಗೊಂಡು ಸೊ ನನಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಗತ್ತೆ ಅಂತ ಅಂದ್ಕೊಂಡು ನಾನು ಇದನ್ನು ಆಯ್ಕೆ ಮಾಡಿದ್ದು. ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಕೂಡ ನಾನೇ. ಎರಡೂ ಸಂಸ್ಥೆಗೂ ಅಧ್ಯಕ್ಷರು ನಾನೇ. ಏನು ನಮ್ಮ ಶಿವಕುಮಾರ್ ಅವರು ಒಂದು ಅವಾರ್ಡ್ ಫಂಕ್ಷನ್ನ ಮಾಡ್ತಾ ಇದ್ದಾರೆ ನಮ್ಮ ಸಂಸ್ಥೆಯ ಅಡಿ ಒಳಗಡೆ ಒಂದು ಬಿಸ್ನೆಸ್ಸು ಸಂಬಂಧಪಟ್ಟು. ಹಾಗಾಗಿ ಇದರಲ್ಲಿ ಹಲವಾರು ಉಪಯೋಗಗಳಿದೆ. ಅದನ್ನು ಅವರೇ ಕೂಡ ಮಾತಾಡ್ತಾರೆ. ನಾನು ಕೆಲವು ಸಂಸ್ಥೆ ಬಗ್ಗೆ ಮಾತಾಡ್ತೀನಿ. ಬನ್ನಿ ಮೇಡಮ್. ಆಯಿತು, ಬನ್ನಿ ಮೇಡಮ್. ಇವರು ಮಹಿಳಾ ಅಧ್ಯಕ್ಷರು. ಮತ್ತು ಬನ್ನಿ ಟ್ರಸ್ಟ್ ಬಗ್ಗೆ. ನಮಸ್ತೆ ಎಲ್ರಿಗೂ. ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಸುಶೀಲಾ ಗೌಡ ಕಡೆಯಿಂದ ಹೃದಯಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ, ನಾನು ಸುಶೀಲಾ ಗೌಡ, ಬೆಂಗಳೂರಿಂದ. ನಂದು ಮೊದಲನೇದಾಗಿ ರಿದ್ದಿ ಚಾರಿಟಬಲ್ ಟ್ರಸ್ಟ್ ಫೌಂಡರು. ಈ ಒಂದು ಟ್ರಸ್ಟನ್ನು ನಾನು ಓಪನ್ ಮಾಡಲಿಕ್ಕೆ ಕಾರಣ, ಇವತ್ತು ದೇಶದಲ್ಲಿ ಅಥವಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರುವಂಥ ಮಾನವ ಹಕ್ಕುಗಳ ಒಂದು ಶೋಷಣೆಗೆ ಒಳಪಡ್ತಾ ಇರುವಂಥ ಒಂದು ಸಿಚುವೇಶನ್ನು ನಾನು ಪ್ರತ್ಯಕ್ಷವಾಗಿ 20 ವರ್ಷದಿಂದ ನಾನು ಸಾಮಾಜಿಕದಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ಅದರಲ್ಲಿ ಆಗ್ತಾ ಇರೋವಂಥ ಒಂದು ಬದಲಾವಣೆಗಳು ಮಾನಸಿಕ ಒಂದು ಮಾನವ ಏನಂತ ತುಂಬ ನೋವಾಗತ್ತೆ ಹೇಳಲಿಕ್ಕೆ. ಯಾಕೆಂದರೆ ಇವತ್ತು ಚಿಕ್ಕ ಮಕ್ಕಳುಗಳಿಗೆ ಇವತ್ತು ಅತ್ಯಾಚಾರ ಆಗ್ಬೋದು, ಮತ್ತು ತುಂಬಾ ನೋವು ಕೊಡುವಂಥ ವಿಷಯಗಳನ್ನ ನಾನು ಕಣ್ಣಾರ ಕಂಡಿದ್ದೀನಿ. ಇವತ್ತು ಆ ಒಂದು ನಿಟ್ಟಿನಲ್ಲಿ ನಾನು ಇವತ್ತು ರಿದ್ದಿ ಚಾರಿಟಬಲ್ ಟ್ರಸ್ಟ್ನ ಓಪನ್ ಮಾಡಲಿಕ್ಕೆ ಒಂದು ಮುಖ್ಯ ಕಾರಣ ಆಯಿತು. ಅದರ ಅಡಿಯಲ್ಲಿ ನಾನು ಮಾಡ್ತಾ ಇರೋದಂಥದ್ದು ಶೋಷಣೆಗೊಳಪಟ್ಟಂಥ ಕುಟುಂಬಗಳು ಹಲವಾರು ಕಾರ್ಯಕ್ರಮಗಳನ್ನು ನನ್ನ ಕೈಲಾದ ಮಟ್ಟಿಗೆ ಅಥವಾ ಕಾನೂನಿನ ಚೌಕಟ್ಟಿನ ಒಳಗಡೆ ಆಗ್ಬೋದು ಅಥವಾ ಹೊರಗೆ ಆಗ್ಬೋದು, ಒಂದು ಕೌನ್ಸಿಲಿಂಗ್ ತೊಗೊಳ್ಳೋದ್ರ ಮುಖಾಂತರ ನನ್ನ ಕೈಲಾದಂಥ ಮಟ್ಟಿಗೆ ನಾನು ಒಂದು ಪ್ರಾಥಮಿಕ ಒಂದು ಕೌನ್ಸಿಲಿಂಗ್ ತೊಗೊಳ್ಳೋದ್ರ ಜೊತೆಗೆ ನಾನು ಪರಿಹಾರವನ್ನು ಕೊಡುವಂಥ ಕೆಲಸಗಳನ್ನ ಮಾಡಲಿಕ್ಕೆ ನನ್ನ ಒಂದು ರಿದ್ದಿ ಚಾರಿಟಬಲ್ ಟ್ರಸ್ಟು ಕಾರಣವಾಗ್ತಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತು ಪ್ರಾಥಮಿಕ ಶಾಲೆ ಎಜುಕೇಷನ್ ಇವತ್ತು ತುಂಬಾ ನೀವು ನೋಡ್ತಾ ಇದ್ದೀರಿ. ಏಕೆಂದರೆ ನಮ್ಮ ಮಾಧ್ಯಮ ಮಿತ್ರರು ಪ್ರತಿ ದಿವಸನೂ ನೀವು ಪ್ರತಿಯೊಂದು ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ನೀವು ನೋಡ್ತಾ ಇರ್ತೀರಿ. ಅದು ನಾವು ಏಕೆಂತೇಳಿ ನಾನು ತುಂಬ ಖುಷಿ ಪಡ್ತೀನಿ. ಯಾಕೆಂದರೆ ಮೊದಲನೇದಾಗಿ ನಿಮಗೆ ಪ್ರಾಮುಖ್ಯತೆಯನ್ನು ಕೊಡೋದು ನಾನು. ಯಾಕೆಂದರೆ ಒಬ್ಬ ವ್ಯಕ್ತಿ ನೊಂದ ಜೀವಗಳು ಎಷ್ಟೋ ಇದೆ, ಅದನ್ನು ನೀವು ತೆರೆ ಮೇಲೆ ಅದನ್ನು ತೋರಿಸ್ತಾ ಇದ್ದೀರಿ. ಯಾಕೆಂದರೆ ಅದು ಮಾತ್ರ ನಮಗೆ ರೆಕಗ್ನೈಸ್ ಆದಾಗ ನಾವು ನೋಡಲಿಕ್ಕೆ ಸಾಧ್ಯ. ನಾನು ಇವತ್ತು ಅಂಥ ಒಂದು ಕೆಲಸಕ್ಕೆ ನಾನು ಕೈ ಹಾಕಿದ್ದೀನಿ ಅಂದರೆ ನಿಮ್ಮಗಳೆಲ್ಲರ ಬೆಂಬಲ ನನಗೆ ತುಂಬ ಮುಖ್ಯ ಆಗುತ್ತೆ.
ಇವತ್ತು ಎಜುಕೇಷನ್ನು ಮತ್ತು ಪ್ರಾಥಮಿಕ ಶಾಲೆ, ಮೊದಲನೇಯಾಗಿ ಇನ್ನೊಂದು ಪರ್ಟಿಕ್ಯುಲರ್ ರೀಸನ್ ಹೇಳ್ತೇನೆ, ಬುಡಕಟ್ಟು ಜನಾಂಗ ಇವತ್ತು ಏನಿದೆ ಅಂಥ ಒಂದು ಜನಾಂಗಕ್ಕೆ ಮೂಲಭೂತ ಸೌಕರ್ಯಗಳನ್ನ ಕೊಡೋವಂಥದ್ದು ನನ್ನ ಒಂದು ಪ್ರಮುಖವಾದಂಥ ಕರ್ತವ್ಯ ಆಗಿದೆ. ಯಾಕೆಂದರೆ ವಿದ್ಯಾಭ್ಯಾಸ ಆಗ್ಬೋದು ಅಥವಾ ಜೀವನದ ಮೌಲ್ಯಗಳನ್ನು ತಿಳ್ಕೊಳ್ದೇ ಇರೋದಕ್ಕೆ ಇವತ್ತು ಸರ್ಕಾರವೂ ಸಹ ಇವತ್ತು ಮುಂದೆ ಬರ್ತಾ ಇಲ್ಲ. ಈಗ ಮೊದಲನೇದಾಗಿ ನಾನು ಹೋಗಿ ಆ ಜಾಗಕ್ಕೆ ನಾನು ವೀಕ್ಷಣೆ ಮಾಡಿದಾಗ ಎಷ್ಟೋ ಮಕ್ಕಳು ನಾನು ಓದ್ತೀನಿ ಅಂತ ಅನ್ನೋದಕ್ಕೆ ಪ್ರೋತ್ಸಾಹ ಕೊಡೋಕ್ಕಾಗ್ತಾಯಿಲ್ಲ ಅವ್ರ ಕೈಯಲ್ಲಿ. ಯಾಕೆ ಅದು ಆಗ್ತಾಯಿಲ್ಲ ಅಂತಂದಾಗ ನಮ್ಮ ಕೈಯಲ್ಲಿ ಯಾಕೆ ಆಗಬಾರ್ದು ಅನ್ನೋದು ನಂದು ಒಂದು ಕ್ವಶನ್ ಮಾರ್ಕು. ನಮ್ಮ ಕೈಲಿ ಆಗೋಂಥ ಕೆಲಸ ಯಾಕೆ ಆಗಲ್ಲ? ಯಾಕೆಂದರೆ ಸರ್ಕಾರ ಮಾಡ್ತಾ ಇಲ್ಲ, ಇದನ್ನು ಗಮನ ಕೊಡ್ತಾ ಇಲ್ಲ. ಬುಡಕಟ್ಟು ಜನಾಂಗ ಅಂತ ನಾವು ಹೇಳ್ತೇವೆ, ಇವತ್ತು ತುಂಬಾ ಮಕ್ಕಳುಗಳನ್ನು ನಾನು ಗಮನಿಸ್ತಾ ಇದ್ದೀನಿ. ಇವತ್ತು ಸರ್ಕಾರಿ ಶಾಲೆಗಳಲ್ಲಾಗ್ಬೋದು, ಸಮವಸ್ತ್ರಗಳಾಗ್ಬೋದು, ಊಟಗಳಾಗ್ಬೋದು, ಫುಟ್ಪಾತ್ ಮೇಲೆ ಇವತ್ತು ಒಂದು ತುತ್ತು ಅನ್ನಕ್ಕೋಸ್ಕರ ಇವತ್ತು ತುಂಬ ಕಷ್ಟಪಡ್ತಾ ಇದೆ ಜನ. ಅಂಥ ಒಂದು ಪರಿಸ್ಥಿತಿಗಳನ್ನು ನನ್ನ ಕೈಲಾದ ಮಟ್ಟಿಗೆ ನಾನು ರಿಧಿ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಈ ಒಂದು ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರನ ಹುಡುಕೋದ್ರ ಜೊತೆಗೆ ನಾನು ಈ ಒಂದು ಕೆಲಸಗಳನ್ನ ಮಾಡಲಿಕ್ಕೆ ಇಷ್ಟಪಟ್ಟಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಥ್ಯಾಂಕ್ ಯು. ಬಿಸ್ನೆಸ್ ಎಕ್ಸಲೆನ್ಸ್ ಅವಾರ್ಡ್ ಬಗ್ಗೆ ಹೇಳಿ. ಇವತ್ತು ಕರ್ನಾಟಕ ಬಿಸ್ನೆಸ್ ಅವಾರ್ಡು ನಮ್ಮ ಶಿವಕುಮಾರ್ ಸರ್ ಕರೆದ್ರು. ಇವತ್ತು ಅದು ನಾನು ತುಂಬ ಖುಷಿ ಪಡ್ತೀನಿ. ಯಾಕೆಂದರೆ ಬಿಸ್ನೆಸ್ ಅವಾರ್ಡು ಅವರ ಒಂದು ಏನು ಅಂದ್ಕೊಂಡಿದ್ದಾರೋ ಅದ್ರ ಬಗ್ಗೆ ಒಂದು ಒಳ್ಳೆಯ ರೀತಿಯಲ್ಲಿ ಅವರು ಮುನ್ನಡೆಯಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಬಂದಿದ್ದು ತುಂಬ ಖುಷಿ. ಯಾಕೆಂದರೆ ಬಿಸ್ನೆಸ್ ಅಂತ ಹೇಳಿದ್ರೆ ಪ್ರಥಮವಾಗಿ ಅವರು ಕಾಲಿಟ್ಟಿದ್ದಾರೆ. ಅದಕ್ಕೆ ಭಗವಂತನ ಆಶೀರ್ವಾದ ಮತ್ತು ನಿಮಗೆಲ್ಲ ಬೆಂಬಲ ಬೇಕು ಅವರಿಗೆ. ನಾವು ಇವತ್ತು ಬೆನ್ನಿಂದ ನಿಂತು ಅವರ ಒಂದು ಏಳಿಗೆಗೆ ನಾನು ನಿಜವಾಗ್ಲೂ ಸಾಥ್ ಕೊಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಓಕೆ ಸರ್. ನಮಸ್ಕಾರ, ಅನಿಲ್ ಕುಮಾರ್ ಅಂತ, ವಸಂತ ಫಾರ್ಮ್ಸಿಂದ. ನಮ್ಮದು ಡಾರ್ಪರ್ ಶೀಪ್ ಫಾರ್ಮ್ ಇದೆ. ಇವತ್ತು ಎಕ್ಸಲೆನ್ಸ್ ಕರ್ನಾಟಕ ಎಕ್ಸಲೆನ್ಸ್ ಅವಾರ್ಡ್ ಸಿಕ್ಕಿದೆ ಸರ್, ಎಷ್ಟು ಖುಷಿ ಇದೆ. ಹೆಂಗೆ ಪಾರ್ಟ್ ತುಂಬ ಮಾಡಿದ್ರಿ ನೀವು ಅದಕ್ಕೆ? ಹೆಂಗೆ ಅಂದರೆ ಅದು ಹೆಂಗೆ ಸೆಲೆಕ್ಟ್ ಆಯಿತು ನಿಮ್ಮ ಸರ್? ಓಕೆ, ಶಿವಕುಮಾರ್ ಸರ್ ನಮ್ಗೆ ಸೆಲೆಕ್ಟ್ ಮಾಡಿ ಕರೆದ್ರು. ಆ್ಯಂಡ್ ಐ ಆಮ್ ಹ್ಯಾಪಿ ದ್ಯಾಟ್ ಟು ರಿಸೀವ್ ಕರ್ನಾಟಕ ಬಿಸ್ನೆಸ್ ಎಕ್ಸಲೆನ್ಸ್ ಅವಾರ್ಡ್. ಸೊ ಈ ಥರ ಪ್ರೋತ್ಸಾಹ ಮಾಡಿದರೆ ಎಲ್ಲರಿಗೂ, ನಾಟ್ ಈವನ್ ಇನ್ ಫಾರ್ಮಿಂಗ್, ಇನ್ ಎನಿ ಅದರ್ ಬಿಸ್ನೆಸ್ ಸೆಕ್ಟರ್ಸ್ಗೆ ಇಂಪ್ರೂವ್ ಮಾಡ್ದಂಗೆ ಆಗುತ್ತೆ. ಟು ಗಿವ್ encouragement, basically encouragement for the startups and everything. So yeah, I'm happy to receive this award. ಇಲ್ಲ, ಇವಾಗ ಏನಂದರೆ ಇವಾಗ ಸಿನಿಮಾದಲ್ಲೆಲ್ಲ ನಾವು ನೋಡ್ತೀವಿ ಆ ಅವಾರ್ಡು ಈ ಅವಾರ್ಡ್ ಎಲ್ಲ ಕೊಡ್ತಾ ಇರ್ತಾರೆ. ಸೊ ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಇವಾಗ ಬಿಸ್ನೆಸ್ ಮಾಡೋರಿಗೆ ಕೊಡ್ತಿದ್ದಾರೆ, ಇಲ್ಲ ಅಂತಿಲ್ಲ. ನಾನು ಡಿಫ್ರೆಂಟಾಗಿ ಏನಾದ್ರು ಮಾಡೋಣ ಅಂತ ಅಂದಾಗ ಈ ಥೀಮ್ ಬಂತು. ಸೊ ಒಂದು ಗುರುತಿಸಿ ಮಾಡಿದ್ರೆ ಅವ್ರಿಗೊಂದು ಮೋಟಿವೇಶನ್ ಸಿಗ್ತದೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇದು ಮಾಡ್ತಾಯಿದ್ದೀನಿ. ಓಕೆ, ನೆಕ್ಸ್ಟ್ ಏನು ಸರ್ ನಿಮ್ಮ ಪ್ಲ್ಯಾನ್? ಇಲ್ಲ, ಇದನ್ನು ದೊಡ್ಡ ಮಟ್ಟದಲ್ಲಿ ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು, ಅಂದರೆ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಡ್ಬೇಕು. ಎಲ್ಲರನ್ನೂ, ಎಲ್ಲ ಬಿಸ್ನೆಸ್ಮ್ಯಾನ್ಗಳನ್ನೂ ಒಂದೇ ವೇದಿಕೆಯಲ್ಲಿ ನಾನು ನಿಲ್ಲಿಸಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಸೊ ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಇದು ತಲೆಗೆ ಬಂದಿದ್ದು ಯಾವಾಗ? ಇದು 101 ಕ್ಯಾಟಗರಿ ಪ್ಲ್ಯಾನ್ ಮಾಡಿದ್ದೀನಿ. ಅಂತ ಅಂದರೆ ಹೋಟೆಲ್ ಇಂಡಸ್ಟ್ರಿ ಇರ್ಬೋದು, ಮತ್ತು ಎಂಬ್ರಾಯ್ಡರ್ಸ್ ಇಂಡಸ್ಟ್ರಿ, ಈ ಥರ ಗಾರ್ಮೆಂಟ್ಸ್ ಇಂಡಸ್ಟ್ರಿ, ಎಲ್ಲ ಥರನೂ ಪ್ಲ್ಯಾನ್ ಮಾಡ್ತಾಯಿದ್ದೀನಿ.